ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿಜವಾಗ್ಲೂ ನನಗೆ ಬಾಡಿಗೆ ಸ್ಟ್ರೋಕ್ ಆಗಿಬಿಡುತ್ತೇನೋ ಅಂದ್ಬಿಟ್ಟು ನಾನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ದು. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಇಲ್ಲ ನಿನಗೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ. ನಿಜವಾಗ್ಲೂ ಆ ರೇಂಜಿಗೆ ಆಗಿತ್ತು ನನಗೆ. ಕ್ಯಾಲ್ಶಿಯಂ ಕಡಿಮೆ ಆದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಆವಾಗಲೇ ಗೊತ್ತಾಗಿದ್ದು. ಏನೇನಾಗುತ್ತೆ, ಏನೇನು ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಅಂತ ನನಗೆ ಹೇಳ್ತೀನಿ. ಮೊದಲೇ ವಿಟಮಿನ್ B12, ವಿಟಮಿನ್ ಡಿ ಎಲ್ಲ ಕಡಿಮೆ ಇತ್ತು ಅಂತ ಹೇಳ್ತಿದ್ದೆ. ಅದು ಸ್ವಲ್ಪ ಎಲ್ಲ ಒಂಚೂರು ಇಂಪ್ರೂವ್ ಆಗ್ತಿತ್ತು. ಈಗ ಆಲ್ರೆಡಿ ನನಗೆ ಕ್ಯಾಲ್ಶಿಯಂ ಕೂಡ ಕಡಿಮೆ ಇದೆ ಅಂತ ಹೇಳ್ತಾರೆ. ನನಗೆ ಏನು ನನ್ನ ಬಾಡಿ ತಿಂದಿದೆ ಅದು ಎಲ್ಲಿ ಹೋಗ್ತಿದೆ ಅಬ್ಸರ್ವ್ ಮಾಡ್ತಿಲ್ವ ನನ್ನ ಬಾಡಿ ಏನು ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಥರ ಊಟ ತಿಂತೀನಿ, ಎಲ್ಲ ಥರ ಏನು ಬೇಕು ಎಲ್ಲ ತಿಂತೀನಿ, ಬಟ್ ಯಾಕೆ ನನ್ನ ಬಾಡಿ ಅಬ್ಸರ್ವ್ ಮಾಡ್ತಾಯಿಲ್ಲ ಇದನ್ನೆಲ್ಲ ಫುಡ್ಸ್ನೆಲ್ಲ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕ್ಯಾಲ್ಶಿಯಂ ಕಡಿಮೆ ಅಂತ ಹೇಳಿದ್ದಾರೆ. ಅದಕ್ಕೆ ಟ್ಯಾಬ್ಲೆಟ್ ಕೂಡ ತೊಗೊಂಡು ಬಂದಿದ್ದೀನಿ. ಏನಾಯ್ತು ನಂಗೆ ಮೊದಲು ಸ್ಟಾರ್ಟಿಂಗ್ ಅಂತ ಹೇಳ್ತೀನಿ. ಮೊದಲು ನನಗೆ ತೋರಿಸ್ಬೇಕು ಅಂತ ಹೋಗಿದ್ದಲ್ಲ ಇದು. ನಮ್ಮ ಮನೆಯವ್ರಿಗೆ ಅವ್ರಿಗೆ ಸ್ವಲ್ಪ ಲೂಸ್ ಮೋಷನ್ ಆಗ್ತಿತ್ತು, ಸುಸ್ತಾಗ್ತಿದ್ರು. ಅವ್ರಿಗೆ ತೋರಿಸೋಣ ಅಂತ ಹೋದ್ವಿ. ಅವ್ರಿಗೆ ತೋರಿಸ್ಬೇಕಾದ್ರೆ ಹಂಗೆ ನಂದು ಹೇಳೋಣ ಏನಾಗ್ತಿತ್ತು ಅಂದರೆ, ನನಗೆ ಈ ಸೈಡ್ ನನಗೆ ಒಂಥರ ಇಟ್ಕೊಬಿಟ್ಟಿದೆ. ಅಲ್ಲಿ ಗಮ್ಸ್ ಏನಿದಿಲ್ಲಿ ನರ ಎಳೆಯುತ್ತೆ ನನಗೆ. ಮೋಸ್ಟ್ಲಿ ಬ್ರೈನ್ ಸ್ಟ್ರೋಕ್ ಏನಾರು ಆಗ್ಬಿಡುತ್ತೆ ನನಗೆ. ಅದಕ್ಕೆ ಯಾವಾಗಲೂ ನೋವುತ್ತೆ, ಹಿಂಗೆ ನರ ಎಳೆಯುತ್ತೆ ಗೈಸ್ ನನಗೆ. ಅಲ್ಲಿಂದ ಕಿವಿ, ಕಣ್ಣು ಮತ್ತು ಬ್ರೈನ್ ಹತ್ರ ಸಿಕ್ಕಾಪಟ್ಟೆ ನರ್ವ್ ಎಳ್ದಂಗೆ ಆಗುತ್ತೆ ನನಗೆ. ಅಂದ್ಕೊಂಡೆ ಮೋಸ್ಟ್ಲಿ. ಆಮೇಲೆ ಈ ಕೈಯಲ್ಲಿ ಯಾವಾಗಲೂ ಸ್ವಲ್ಪ ಜುಮ್ ಅಂತ ಇದಾಗೋದು, ಅಂದರೆ ಯಾವ ಥರ ಅಂತ ಹೇಳೋದು, ಜುಮ ಅಂದಂಗೆ ಆಗ್ಬಿಡುತ್ತೆ ಕೈ. ಇದ್ದಕ್ಕೆ ಏನಾರು ಒಂಚೂರು ಕೈ ಮೇಲೆ ಹಿಂಗೆ ಮಲ್ಕೊಂಡ್ರೆ ಸಾಕು, ಎಲ್ಲ ಬ್ಲಡ್ ಇದಾದಂಗೆ ಆಗ್ಬಿಟ್ಟು ಜುಮ ಇಡೀ ಬಾಡಿ ಇದಾದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೇನಾರು ಮೋಸ್ಟ್ಲಿ ಈ ಥರ ಇಷ್ಟು ಬೇಗ ಬೆಂಡ್ ಆದಂಗೆ ಆಗ್ತಿದ್ದಿಲ್ಲ. ಮೋಸ್ಟ್ಲಿ ಈ ಥರ ಸ್ಟ್ರೋಕ್ ಆದಂಗೆ ಹಂಗೆ ಆಗುತ್ತಂತಲ್ಲ, ಬಾಡಿ ಎಲ್ಲ ಸ್ವಲ್ಪ ಇದಾಗೋಗ್ಬಿಡುತ್ತಂತೆ, ಮರಗಟ್ಟಂಗೆ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ತೋರಿಸ್ಕೊಬರೋಣ ಅಂತ ಹಂಗೆ ಕೇಳಿದೆ. ಸೊ ನನಗೆ ಹಿಂಗೆ ಆಗ್ತಿದೆ, ದಾವಡೆಯಿಂದ ಮತ್ತು ಕಣ್ಣ ಹತ್ರ ಎಲ್ಲ ಪೇಯ್ನ್ ಬರ್ತಿದೆ. ಎಷ್ಟು ತಿಂಗಳಿಂದ ಅಂತ ಕೇಳಿದ್ರು ಅವ್ರು, ಎಷ್ಟು ದಿನದಿಂದ ಅಂತ ಕೇಳಿದ್ರು. ನಾನು ಹೇಳಿದೆ ಒಂದು ತಿಂಗಳಿಂದ ಹಿಂಗೆ ಆಗ್ತಿದೆ ಅಂತ. ಏನು ಕೇಳಿದ್ರೆ ನೀವು ತೋರಿಸ್ಕೋಬೇಕಲ್ವ ಅಂತಂದರು. ನಾನು ನಾರ್ಮಲಾಗಿ ಏನೋ ಆಗ್ತಿದೆಯೇನೋ ಅಂದರೆ ಇದು ಇದಕ್ಕೋಸ್ಕರ ಏನಾರು ಹಂಗೆ ಆಗ್ತಿದೆಯೇನೋ ಅಂದ್ಬಿಟ್ಟು ಹಂಗೆ ಬರಲಿಲ್ಲ ಸರ್, ಸುಮ್ಮನಾದೆ ಅಂತಂದರೆ. ನಾನು ಏನು ಮಾಡೀನಿ ಗೊತ್ತಾ, ದಿವಸ ಶಾಖ ಕೊಡೋದು, ಬಿಸಿನೀರ್ದು ಶಾಖ ಕೊಡೋದು. ಆವಾಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗೋದು. ಮತ್ತು ಅದೇ ಗೋಳು, ನೈಟೆಲ್ಲ ನಿದ್ದೆ ಕೊಡೋಲ್ಲ, ನರ ಎಳೆಯುತ್ತೆ ಹಂಗೇ ಬ್ರೈನ್ವರ್ಗು, ಹಂಗೆ ಕೀಚ್ದಂಗೆ ಆಗುತ್ತೆ. ಸೊ ನಾನು ಇಷ್ಟು ಹೇಳಿದೆ. ಆಮೇಲೆ ಅವರು ಕ್ಯಾಲ್ಶಿಯಂ ಮೋಸ್ಟ್ಲಿ ಕಡಿಮೆ ಆಮೇಲೆ ಏನೇನು ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ರು ಅವ್ರನ್ನ. ನಾನು ಹೇಳಿದೆ, ಅಲ್ಲಿ ಬ್ರಷ್ ಮಾಡಬೇಕಾದ್ರೆ ಫುಲ್ಲು ರಕ್ತ ಬರುತ್ತೆ. ಅಲ್ಲಲ್ಲಿ ನಂದು ಎಲ್ಲೂ ಒಂಚೂರು ಉಳ್ಕಲು ಕೂಡ ಇಲ್ಲ. ನಾನು ಅಲ್ಲಲ್ಲಿ ಸಾರಿ ತೋರಿಸೋದಕ್ಕೆ, ಅಲ್ಲಲ್ಲಿ ಸ್ವಲ್ಪ ಉಳ್ಕಲು ಕೂಡ ಇಲ್ಲ ನನಗೆ. ಬಟ್ ಬ್ರಷ್ ಮಾಡಿದಾಗ ನನಗೆ ಇಷ್ಟು ವರ್ಷದಲ್ಲಿ ನನಗೆ ಬೆಳಗ್ಗೆ ಹೊತ್ತು ನನಗೆ ಅಷ್ಟು ಬಾಯಿಲ್ಲ ಸ್ಮೆಲ್ಲೇ ಬರೋಲ್ಲ ನನಗೆ. ಆಲ್ಮೋಸ್ಟು ಇದ್ದಕ್ಕಿದ್ದಂಗೆ ನನಗೆ ಅಲ್ಲಿ ಯಾವಾಗ ಟೀತಲ್ಲೆಲ್ಲ ಬರೋಂಗಾಯ್ತು, ಬ್ಲಡ್ ಬರೋಂಗಾಯ್ತು, ಒಂದು ತಿಂಗಳಿಂದ ಬಾಯಿ ಬೆಳಗ್ಗೆ ಇದ್ರೆ ಸಾಕು ಒಂಥರ ಸ್ಮೆಲ್ಲು. ನನಗೇನೆ ಏನೋ ಒಂಥರ, ಅಥವಾ ಏನಕ್ಕೆ ಇಷ್ಟೊಂದು ಸ್ಮೆಲ್ ಬರ್ತಿದೆಯಲ್ಲ ಬಾಯಿ ಅಂತ, ಈ ಥರ ಬ್ಲಡ್ ಬರ್ತಿದ್ದಿಲ್ಲ ಅದಕ್ಕೋಸ್ಕರ ಏನೋ ಅಂತ. ನಾನು ಹಂಗೆ ಬೆಳಗ್ಗೆ ಬ್ರಷ್ ಮಾಡೋದು ಮತ್ತು ಸಾಯಂಕಾಲ ಬ್ರಷ್ ಮಾಡೋದು, ಬಿಸಿನೀರಲ್ಲಿ ಗಾಗಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಆವಾಗ ಸ್ವಲ್ಪ ನಾರ್ಮಲ್ ಅನ್ಸೋದು. ಮತ್ತು ಅದೇ ಗೋಳೇನೆ ಅಲ್ಲೂ ನೋಡಿ ಎಷ್ಟು ಟೀತ್ ಕರೆಕ್ಟಾಗಿದೆ. ಬಟ್ ಬ್ರಷ್ ಮಾಡಿದಾಗ ಇಲ್ಲಿ ಗಮ್ಸ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಅಲ್ಲೆಲ್ಲ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಇನ್ಯಾವ ಥರ ಬ್ರಷಲ್ಲಿ ಮಾಡಲಿ, ಮೋಸ್ಟ್ಲಿ ನಾನು ಅದನ್ನೂ ಹೇಳಿದೆ, ಹಿಂಗೆ ಬ್ರಷ್ ಮಾಡಿದಾಗ ಟೀತಲ್ಲೆಲ್ಲ ರಕ್ತ ಬರುತ್ತೆ ಅಂತಂದೆ. ಅದು ಕ್ಯಾಲ್ಶಿಯಮ್ದು 100% ಕ್ಯಾಲ್ಶಿಯಮ್ದೆ ಅಂತ ಅಲ್ಲಿ ಕನ್ಫರ್ಮ್ ಮಾಡಿಕೊಂಡ್ರು. ಅದಾದ ನಂತರ ನಿಮಗೆ ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ಇನ್ನೊಂದು ಸಿಂಪ್ಟಮ್ಸ್ ಏನಂದರೆ, ಇದು ಮಸಲ್ಸ್, ಕೈ ಮಸಲ್ಸು, ಕಾಲು ಮಸಲ್ಸು ಇದ್ದಕ್ಕಿದ್ದಂಗೆ ಶೇಕ್ ಆಗ್ತಿರುತ್ತೆ ಗೈಸ್. ನಿಂಗೆ ಗೊತ್ತಿರೋದಿಲ್ಲ. ನಾನು ಇದನ್ನು ಕೂಡ ಆಮೇಲೆ ಯೂಟ್ಯೂಬಲ್ಲೆಲ್ಲ ನೋಡಿದೆ, ಏನಕ್ಕೆ ಹಿಂಗೆ ಶೇಕ್ ಆಗುತ್ತೆ ಅಂದರೆ ಮೋಸ್ಟ್ಲಿ ಮಸಲ್ ಪೇಯ್ನ್ ಇರುತ್ತೇನೋ ಅದಕ್ಕೋಸ್ಕರ ಅಂತ ಇದೆಲ್ಲ ಹೇಳಿದ್ರು. ಒಂದು ತಿಂಗಳು ಮುಂಚೆ, ಅಂದರೆ ಡಾಕ್ಟ್ರ್ ತೋರ್ಸೋಕ್ಕಿಂತ ಮುಂಚೆ ಮಸಲ್ಲು ಪೇಯ್ನ್ ಆಗಿರ್ತೇನೋ ಅದಕ್ಕೋಸ್ಕರ ಶೇಕ್ ಆಗುತ್ತೆ ಅಂತೆಲ್ಲ ಸ್ವಲ್ಪ ಒಬ್ಬೊಬ್ಬರು ಒಂಥರ ಹೇಳಿದರು. ಆಮೇಲೆ ಡಾಕ್ಟ್ರಿಗೆ ಹೇಳಿದೆ, ಹಿಂಗೆ ಮಸಲ್ ಅವಾಗವಾಗ ಶೇಕ್ ಆಗ್ತದೆ, ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಶೇಕ್ ಆಗ್ತಿರುತ್ತೆ. ಅದಕ್ಕೆ ಅದೇನೆ ಈಗ ನಾವು ನೋಡಿ ಕಣ್ಣು ಕುಣಿಯುತ್ತೆ ಅಂತ ಹೇಳ್ತಾರಲ್ಲ, ಕಣ್ಣು ಕುಣಿಬೇಕು ಅದೇ ಥರ ಈ ಮಸಲ್ ಕೂಡ ಕೈಯಲ್ಲಿ, ಕಾಲಲ್ಲಿ ಈ ಥರ ಎಲ್ಲ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾಕೆ ಹಿಂಗೆ ಶೇಕ್ ಆಗೋದಲ್ಲ ಇದ್ದಕ್ಕಿದ್ದಂಗೆ ಅಂತ ನನಗೆ ಅದೊಂದು ಏನೋ ಬಿಡು ಸ್ಟ್ರೈನ್ ಆಗಿರ್ಬೇಕೇನೋ ಬಾಡಿ. ನಾನೇನು ಸ್ಟ್ರೈನ್ ಮಾಡ್ಕೊಳ್ಳೋದು, ನಾನು ಏನು ಮಾಡೋದೇ ಇಲ್ಲ, ಏನು ಶೇಕ್ ಆಗುತ್ತೆ ಅನ್ನೋದು, ಅದನ್ನು ಸುಮ್ಮನೆ ಬಿಟ್ಟಾಗ್ತೆ. ಈಗ ಮತ್ತೆ ಹಂಗೆ ರಿಕವರ್ ಆಗೈತಿ ಏರ್ಫಾಲ್. ಈಗ ಮತ್ತೆ ಏರ್ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ನಿಮ್ಗೊಂದು ಚೂರು ಕೆಲಸ ಮಾಡಿದ್ರು ಕೂಡ ಆಲೇ ಸುಸ್ತು ಬಾಡಿ. ಈಗ ಒಂಚೂರು ಪಾತ್ರೆ ತೊಳಿತೀಯ ಆಲೇ ಸುಸ್ತು, ಅಲ್ಲಿ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗೋದಿಲ್ಲ, ಸುಸ್ತು. ಒಟ್ಟಿನಲ್ಲಿ ಒಂದು ಕೆಲಸ ಮಾಡಬೇಕು ಬಂದು ಮಲ್ಕೊ, ಒಂದು ಕೆಲಸ ಮಾಡಬೇಕು ಬಂದು ಮನಿಕೋಬೇಕು, ಆ ರೇಂಜಿಗೆ ಸುಸ್ತು ಆಗುತ್ತೆ ಬಾಡಿ. ಅದೇ ರೀತಿ ನೀನು ಎದ್ದು ಕೂತ್ಕೊಂಡ್ರೆ ಕಾಲೆಲ್ಲ ಕಡ್ಕ ಅನ್ನೋತ್ತೆ, ಮೂಳೆ ಎಲ್ಲ
ಅಷ್ಟು ಬಾಡಿ ಪೇಯ್ನ್ ಇದೆ ನನಗೆ. ಆಮೇಲೆ ಇದು ಆವಾಗವಾಗ ನೆಗಡಿ ಆಗ್ತಾ ಇರೋದು ಅದೆಲ್ಲ ಆಗ್ತಾ ಇರ್ತದೆ ನನಗೆ. ಒಂಥರ ಗೈಸ್ ಏನು ನಂಗೆ ನಿಜ ನಾನು ತಿಂದಿದ್ದೆಲ್ಲ ಏನಾಗ್ತಿದೆ ಈಗ. ಸ್ವಲ್ಪ ಜನ ಏನೋ ಅಂತ ನ್ಯೂಟ್ರಿಯೆಂಟ್ಸ್ ಫುಡ್ಡು ತಿನ್ನಲ್ಲ. ನನಗೆ ಮೊದಲು ಯಾವ ನ್ಯೂಟ್ರಿಯೆಂಟ್ಸ್ ಫುಡ್ಡು ತಿಂತಾಯಿರಲಿಲ್ಲ, ಏನೂ ತಿಂತಾಯಿರಲಿಲ್ಲ, ತುಂಬ ಚೆನ್ನಾಗೇ ಇದ್ವಿ. ಈಗ ಎಲ್ಲ ಥರ ತಿಂದು ನೂರಾರು ಕಾಯಿಲೆಗಳು. ನನಗಂತೂ ಬೇಜಾರಾಗ್ಬಿಟ್ಟೈತೆ ಈ ಜೀವನ. ಕ್ಯಾಲ್ಶಿಯಂ ಮಾತ್ರೆ ಕೊಡ್ತಾಯಿದ್ದಾರೆ, ಅವಾಗಿಂದ ಸ್ವಲ್ಪ ಕಡಿಮೆ ಆಗಿದೆ ಪೇಯ್ನ್ ಎಲ್ಲ. ಇದು ಅಲ್ಲವು ನನಗೆ ಮಾತಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ, ಇದ್ದಕ್ಕಿದ್ದಂಗೆ ಪೇಯ್ನ್ ಬಂದ್ಬಿಡು, ನಾನು ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ಸೊ ಇಷ್ಟು ಸಿಮ್ಟಮ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಮಸಲ್ ಶೇಕ್ ಆಗುತ್ತೆ, ಏರ್ ಫಾಲ್ ಕೂಡ ಸ್ವಲ್ಪ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಆಗ್ತದೆ. ಇದ್ದಕ್ಕಿದ್ದಂಗೆ ಎಲ್ಲ ಏರೆಲ್ಲ ಕಟ್ ಆಗ್ತದೆ, ಏರೆಲ್ಲ ಉದುರೋಗ್ತಿದೆ. ಆಮೇಲೆ ಅಲ್ಲಿ ಗಮ್ಸಲ್ಲಿ ಇದು ರಕ್ತ ಬರೋದು, ಅಲ್ಲಿ ನೋವು, ಹಿಂಗೆ ಎಳೀತಿದೆ ನರ, ಹಂಗೆ ನನಗೆ ಎಳೀತಿದೆ. ಸುಸ್ತಾಗೋದು, ಆಮೇಲೆ ನರಗಳೆಲ್ಲ ಕಟ್ ಅನ್ನೋದು ಮೂಳೆಗಳೆಲ್ಲ, ಆಮೇಲೆ ಮಸಲ್ ಶೇಕ್ ಆಗೋದು, ಇಷ್ಟೆಲ್ಲ ಆಗುತ್ತೆ. ಆದಷ್ಟು ನಿಮ್ಗೆ ಈ ಸಿಮ್ಟಮ್ಸ್ ಎಲ್ಲ ಇದ್ದರೆ ಆದಷ್ಟು ಬೇಗ ತೋರಿಸ್ಕೊಳ್ಳಿ ಡಾಕ್ಟ್ರ್ ಹತ್ರ. ಆಮೇಲೆ ಫುಲ್ಲು ಪ್ರಾಬ್ಲಮ್ ಆದರೂ ಕಷ್ಟ. ಇಷ್ಟೊಂದು ನನಗೆ ಎಲ್ಲಿ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ, ಅದಕ್ಕೆ ಹಿಂಗೆ ನರ ಎಳೀತಿದೆ ಅಂತ ಅಂದ್ಕೊಂಡೆ ಆಮೇಲೆ ಅವರು ಡಾಕ್ಟ್ರಿಗೆ ತೋರಿಸಿದ್ದು. ಸೊ ಇಷ್ಟೆಲ್ಲ ಆಗುತ್ತೆ, ಆದಷ್ಟು ಹುಷಾರಾಗಿರಿ, ನೀವು ತೋರಿಸ್ಕೊಳ್ಳಿ. ನನಗೂ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಊಟ ಆದಮೇಲೆ ತೊಗೊಳ್ತೀನಿ, ಡೈಲಿ ಒಂದೊಂದು ತೊಗೊಳ್ತೀನಿ ಅಷ್ಟೇ. ನಮ್ಮ ಬಾಡಿಗೆ ಈಗೇನು ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಲ್ಲಿ ನೋವು ಅಂದರೆ ನಾನು ಆ್ಯಕ್ಚುಲಿ ಟ್ಯಾಬ್ಲೆಟ್ ತೊಗೋಬಾರ್ದು ಅಂತಲೇ ಇರ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಈಗ ತೊಗೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಹಾಲು, ಮೊಸರು, ಆಮೇಲೆ ಗಂಜಿ ಎಲ್ಲ ತಗೊಳ್ತೀನಿ, ಆದರೂ ನನ್ನ ಬಾಡಿಗೆ ಇದಾಗ್ತಿಲ್ಲ. ಈ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ, ನ್ಯೂಟ್ರಿಯೆಂಟ್ಸ್ ಬಾಡಿ ತಗೊಳ್ತಾ ಇಲ್ಲ. ಹುಚ್ಚಿಡ್ದಂಗೆ ಆಗ್ತದೆ. ಏನು ತಿಂದು ಏನು ಪ್ರಯೋಜನ ಅನ್ನಂಗಾಗಿದೆ. ಮೊದಲೆಲ್ಲ ಬರೀ ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು ಅದನ್ನೇ ತಿಂತಿದ್ವಿ. ನಿಜ ಹೇಳ್ತೀನಿ, ಯಾವ ಕಾಯಿಲೆನೂ ಇರಲಿಲ್ಲ ಗುರು. ಈಗ ತರಕಾರಿ ಆಯಿತು, ತರಕಾರಿ ಸೊಪ್ಪು ಮಾಡಿ, ತರಕಾರಿ ಸಾರು, ಪಲ್ಯ, ಅದು ಇದನ್ನು ತಿಂತಾನೆ ಇರ್ತೀವಿ, ಆದರೂ ನೂರಾರು ಕಾಯಿಲೆಗಳು. ಸಾಕಪ್ಪ ಈ ಜೀವನ ಅನ್ನಂಗಾಗಿದೆ. ನಿಮ್ಗೆ ಯಾರಿಗಾರಿಗೆ ಈ ಥರ ಸಿಮ್ಟಮ್ಸ್. ಆಮೇಲೆ ಇನ್ನೊಂದು ಗೈಸ್, ಇನ್ನೊಂದು ಹೇಳೋದು ಮಾಡ್ಬಿಟ್ಟೆ ನೋಡಿ, ನಿಮಗೆ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಈ ಉಗುರುಗಳು ನೀವು ಸುಮ್ಮನೆ ಹಿಂಗೆ ಮುರಿದ್ರೂ ಕೂಡ ಹಿಂಗೆ ಮುರಿದೋಗ್ಬಿಡುತ್ತೆ, ಗಟ್ಟಿ ಇರಲ್ಲ. ಸುಮ್ಮನೆ ಹಿಂಗೆ ಕಿತ್ತು ಬಿಸಾಕ್ಬಿಡ್ಬೋದು ಈಸಿಯಾಗಿ. ಅಂದರೆ ಒಂಥರ ಮೆತ್ತಗಿರುತ್ತೆ, ಇದು ಕೂದಲು ಶಕ್ತಿ ಇರಲ್ಲ ಉಗುರಲ್ಲೂ. ನಾವು ನೇಲ್ ಕಟ್ಟಲ್ಲಿ ಹಿಂಗೆ ಕಟ್ಟಿದ್ರೆ ಪಟ್ ಅಂತ ಅನ್ನೋದು, ಈಗ ಹಂಗೆಲ್ಲ ನನ್ನ ಉಗುರುಗಳು ಒಂಥರ ಎಲ್ಲೋ ಕಲರ್ ಥರ ಒಂಥರ ಸ್ಮೂತಾಗಿ ಬರುತ್ತೆ. ಸುಮ್ಮನೆ ಹಿಂಗೆ ಕೈಲಿ ಹಿಂಗೆ ಅಂದರೂ ಬಂದುಬಿಡುತ್ತೆ ಈಸಿಯಾಗಿ. ಈ ಉಗುರುಗಳಲ್ಲೂ ಕೂಡ ಶಕ್ತಿ ಇರೋದಿಲ್ಲ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ. ಸೊ ಆದಷ್ಟು ನಿಮ್ಗೆ ಏನಾರು ಈ ಥರ ಸಿಮ್ಟಮ್ಸ್ ತೋರಿಸ್ಕೊಳ್ಳಿ, ಟ್ಯಾಬ್ಲೆಟ್ ತಗೊಳ್ಳಿ, ಹುಷಾರು ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು.